ನಮಸ್ಕಾರ ವೀಕ್ಷಕರೇ, ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫೋ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತುಂಬಾನೇ ಕ್ವಿಕ್ ಆಗುವಂತಹ ಮೊಟ್ಟೆ ಸಾಂಬಾರ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ. ಸೊ ಮೊಟ್ಟೆ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಈಗ ಮೊಟ್ಟೆ ಸಾಂಬಾರ್ ಮಾಡೋದಿಕ್ಕೆ ನಾನಿಲ್ಲಿ ಒಂದು 8 ಮೊಟ್ಟೆಯನ್ನ ತಗೊಂಡಿದ್ದೀನಿ. ಇದು ಒಂದು 3 ರಿಂದ 4 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರುವಂತದ್ದು. ಸೊ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಅರ್ಧ ಹೋಳಲ್ಲಿ 1/4 ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನ ತಗೊಂಡಿದ್ದೀನಿ. ಒಂದು 2 ಬೆಳ್ಳುಳ್ಳಿ, ಒಂದ್ 2 ಇಂಚ್ ಶುಂಠಿ, ಒಂದು 5 ರಿಂದ 6 ಲವಂಗ, ಒಂದ್ 2 ಪೀಸ್ ಚಕ್ಕೆ, 2 ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮ್ಯಾಟೊ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರನ್ನ ತಗೋಬೇಕು. ತಗೊಂಡು ಇದಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಹಾಕೊಳ್ಳೋಣ. ತೆಂಗಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಈ ಟೊಮ್ಯಾಟೊನ ಇದೆಲ್ಲ ರುಬ್ಬಿದ ನಂತರ ಸೇರಿಸ್ಕೊಳ್ಳೋಣ. ರುಬ್ಬೋದಿಕ್ಕೇನೆ ನೀವು ಮಟನ್ ಸಾಂಬಾರ್ ಪೌಡರ್ ಇತ್ತಂದ್ರೆ ಉಪಯೋಗಿಸ್ಕೋಬಹುದು, ಇಲ್ಲ ಅಂದ್ರೆ 2 ಸ್ಪೂನ್ ಧನಿಯಾ ಪೌಡರ್, ಹಾಗೆ ಒಂದ್ 2 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನ ಹಾಕೊಂತ ಇದ್ದೀನಿ. ಸೊ ನಿಮ್ಮ ಮನೇಲಿ ಮಟನ್ ಸಾಂಬಾರ್ ಪೌಡರ್ ಇತ್ತಂದ್ರೆ ನೀವು ಖಾರಕ್ಕೆ ತಕ್ಕಂತೆ ನೋಡ್ಕೊಂಡು ಸೇರಿಸ್ಕೋಬಹುದು. ಹಾಗೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಬಿಡೋಣ. ನೋಡಿ, ಈ ತರ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಈಗ ಈ ಟೊಮ್ಯಾಟೋನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಸೊ ಇದನ್ನು ಕೂಡ ನುಣ್ಣಗೆ ರುಬ್ಕೊಬಿಡೋಣ ಟೊಮ್ಯಾಟೋನ ಸೇರಿಸಿ. ಸೊ ಈಗ ಮೊಟ್ಟೆ ಸಾಂಬಾರ್ಗೆ ಮಸಾಲೆ ರೆಡಿ ಇದೆ. ಈಗ ಮೊಟ್ಟೆ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಓಕೆ, ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಅಡ್ಗೆ ಎಣ್ಣೆ ಹಾಕೊಳ್ಳೋಣ. ಸೊ ಈಗ ಇದಕ್ಕೆ ಎಣ್ಣೆ ಕಾದಿದೆ. ಒಂದೇ ಒಂದು ಸಣ್ಣ ಈರುಳ್ಳಿಯನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು, ಇದನ್ನ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬಾನೇ ಕ್ವಿಕ್ ಆಗುವಂತ ಮೊಟ್ಟೆ ಸಾಂಬಾರ್ ಇದು. ರೈಸ್ಗೆ, ಮುದ್ದೆಗೆ, ಚಪಾತಿಗೆ ತುಂಬಾನೇ ಚೆನ್ನಾಗಿರತ್ತೆ. ಸೊ ಯಾರು ನೆಂಟರು ಬಂದ್ರು ಕ್ವಿಕ್ ಆಗಿ ಮಾಡಿ ನಾವು ಮೊಟ್ಟೆ ಸಾಂಬಾರನ್ನ ಕೊಡ್ಬೋದು. ಸೊ ಈಗ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನ ಸೇರಿಸ್ಕೊಳ್ಳೋಣ. ಸೊ ಜಸ್ಟ್ 1 ಮಿನಿಟ್ ಇದನ್ನ ಹೀಗೆ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಏನ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ 1 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ಈಗ 1 ಮಿನಿಟ್ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸಾಂಬಾರ್ಗೆ ರಿಕ್ವೈರ್ಮೆಂಟ್ ಇರೋಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕರಿ ಟೈಪ್ ಅಲ್ಲಿ ಬೇಕಂದ್ರೆ ಗಟ್ಟಿಗೆ ಮಾಡ್ಕೋಬಹುದು. ಸಾಂಬಾರ್ ಕೆಲವ್ರು ತೆಳುಗ್ ಇಷ್ಟ ಪಡ್ತೀರಾ, ಸೊ ಅವಾಗ ತೆಳುಗ್ ಹಾಕೋಬಹುದು. ನಾನೀಗ ಇದಕ್ಕೆ ಒಂದು 2 ರಿಂದ 3 ಗ್ಲಾಸ್ ಆಗೋಷ್ಟು ನೀರನ್ನ ಸೇರ್ಸ್ಕೊಂತ ಇದ್ದೀನಿ. ಸೊ ಈಗ ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಚೆನ್ನಾಗಿ ಕುದಿ ಬರ್ಬೇಕು ಇದು ಸಾಂಬಾರು. ಓಕೆ, ಈಗ ಸಾಂಬಾರು ಕುದಿಯಕ್ ಸ್ಟಾರ್ಟ್ ಆಗಿದೆ. ಈ ಸ್ಟೇಜ್ ಅಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಂಡ್ಬಿಡೋಣ. ಸೊ ನಾನು ಕಲ್ಲುಪ್ಪನ್ನ ಹಾಕೊಂತ ಇದ್ದೀನಿ. ನಿಮ್ಗೆ ಪುಡಿ ಉಪ್ಪು ಬೇಕಿದ್ದಲ್ಲಿ ಪುಡಿ ಉಪ್ಪನ್ನ ಹಾಕೋಬಹುದು. ಕಲ್ಲುಪ್ಪು ಅಭ್ಯಾಸ ಇದ್ದವ್ರು ಕಲ್ಲುಪ್ಪನ್ನೇ ಉಪಯೋಗಿಸ್ಕೋಬಹುದು. ನಾನಿಲ್ಲಿ ಕಲ್ಲುಪ್ಪನ್ನ ಸೇರ್ಸ್ಕೊಂತ ಇದ್ದೀನಿ. ಈಗ ಇದು ಕುದಿಯಕ್ ಸ್ಟಾರ್ಟ್ ಆಗಿದೆ. ಈಗ ಉಪ್ಪು ಹಾಕಾಯ್ತು. ಇದಕ್ಕೆ ಮೊಟ್ಟೆಯನ್ನ ಒಡೆದು ಒಂದೊಂದನ್ನೇ ಹಾಕೊಳ್ಳೋಣ. ಸೊ ನಾನು ಅವಾಗ್ಲೇ ಹೇಳ್ದಾಗೆ 8 ಮೊಟ್ಟೆಯನ್ನ ತಗೊಂಡಿದ್ದೀನಿ. 8 ಮೊಟ್ಟೆಯನ್ನು ಕೂಡ ಈ ರೀತಿ ಒಡೆದು ಸಾಂಬಾರ್ ಒಳಗಡೆ ಬಿಟ್ಕೊಂತ ಇದ್ದೀನಿ.
ಓಕೆ, ಮೊಟ್ಟೆ ಹೊಡಿಯುವಾಗ ಈ ರೀತಿ ಸಣ್ಣಕ್ಕೆ ಮಾಡ್ಕೊಂಡು ಮೊಟ್ಟೆಯನ್ನ ಹೊಡ್ಕೋಬೇಕು. ಈಗೆಲ್ಲ ಮೊಟ್ಟೆಯನ್ನ ಹಾಕೊಂಡಿದೀನಿ. ಅರ್ಧ ಉರಿ ಇಟ್ಕೊಂಡು ಇದನ್ನ ಒಂದ್ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ ಬಿಡೋಣ. ಓಕೆ, ಈಗ ನೋಡ್ತಾ ಇರ್ಬೋದು ಮೊಟ್ಟೆ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ. ಸೊ ಈ ಸ್ಟೇಜ್ ಅಲ್ಲಿ ನಿಮ್ಗೆ ಚೆಕ್ ಮಾಡ್ಕೊಂಡು ಉಪ್ಪು ಖಾರ ಬೇಕಿದ್ದಲ್ಲಿ ಸೇರಿಸ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಗಟ್ಟಿಗೆ ಬೇಕಿದ್ದವರು ಕರಿ ಟೈಪ್ ಅಲ್ಲೂ ಕೂಡ ಮಾಡ್ಕೋಬಹುದು. ಸ್ವಲ್ಪ ತೆಳುಗ್ ಬೇಕಂದ್ರೆ ಈ ರೀತಿ ಸಾಂಬಾರ್ ರೀತಿ ಮಾಡ್ಕೋಬಹುದು. ಸೊ ಈ ಸ್ಟೇಜ್ ಅಲ್ಲಿ ಚೆಕ್ ಮಾಡ್ಕೊಂಡು ನಿಮ್ಗೆ ಉಪ್ಪು ಖಾರ ಬೇಕಿದ್ದಲ್ಲಿ ಸೇರಿಸ್ಕೊಳ್ಳಿ. ಸೊ ಮೊಟ್ಟೆ ಆಲ್ರೆಡಿ ಬೆಂದಿದೆ. ಇನ್ನೊಂದು 5 ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುದಿಯಕ್ ಬಿಡೋಣ. ಸೊ ಇದಾದ್ರೆ ಮೊಟ್ಟೆ ಸಾಂಬಾರ್ ರೆಡಿ ಆಗತ್ತೆ. ಸೊ ಟೋಟಲ್ ಮೊಟ್ಟೆ ಹಾಕಿ ನಾವು 10 ನಿಮಿಷ ಸಾಂಬಾರನ್ನ ಕುದಿಯಕ್ ಬಿಟ್ರೆ ಸಾಕು, ಸಾಂಬಾರ್ ರೆಡಿ ಆಗತ್ತೆ. ಸೊ ಈಗ ಬಿಸಿ ಬಿಸಿ ಮೊಟ್ಟೆ ಸಾಂಬಾರ್ ತಿನ್ನೋದಕ್ಕೆ ರೆಡಿ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಮೊಟ್ಟೆ ಸಾಂಬಾರ್. ಸೊ ಈಗ ಮೊಟ್ಟೆ ಸಾಂಬಾರ್ ರೆಡಿ ಇದೆ. ಸ್ಟವ್ ಆಫ್ ಮಾಡ್ಕೊಂಡು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.